ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿಸೋದು, ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಡಿ ಅಂತ ಬೆಸ್ಕಾಂ ಕಚೇರಿಗೆ ಅಲಿಯೋದು. ಈ ಜಂಜಾಟವನ್ನೆಲ್ಲ ಅನುಭವಿಸಿ ಬೇಸತ್ತ ಕಟ್ಟಡ ಮಾಲೀಕರೊಬ್ಬರು ಈಗ ಹೊಸದೊಂದು ಐಡಿಯಾ ಮಾಡಿದ್ದಾರೆ. ಅಲ್ಲದೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಟ್ರಾನ್ಸ್ಫಾರ್ಮರ್ ಇದ್ರೂ ಬೆಸ್ಕಾಂ ವಿದ್ಯುತ್ ಸಂಪರ್ಕ ನೀಡಿಲ್ಲ. ಆದ್ರೂ ಕಟ್ಟಡದಲ್ಲಿರೋ ಲೈಟ್ ನಿಂದ ಹಿಡಿದು ಲಿಫ್ಟ್ ವರೆಗೂ ಎಲ್ಲ ಎಲೆಕ್ಟ್ರಿಕಲ್ ವಸ್ತುಗಳು ಕೆಲಸ ಮಾಡ್ತವೆ. ಇದು ಬೆಂಗಳೂರಿನ ಜಯನಗರ 4ನೇ ಹಂತದಲ್ಲಿರೋ ಜಯಪ್ರಕಾಶ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನ ಸ್ಪೆಷಾಲಿಟಿ. ಕಟ್ಟಡದ ಇಂಟೀರಿಯರ್ ಕೆಲಸ ಮುಗಿಯುವ ಹಂತಕ್ಕೆ ಬರುತ್ತಿದ್ದ ಹಾಗೆ ಮಾಲೀಕ ಗೋಪಿನಾಥ್ ಬೆಸ್ಕಾಂಗೆ ವಿದ್ಯುತ್ ಸಂಪರ್ಕ ನೀಡುವಂತೆ ಮನವಿ ಮಾಡಿದ್ರು. ಆದ್ರೆ ಹಲವು ಬಾರಿ ಕೇಳಿದ್ರು ಬೆಸ್ಕಾಂ ವಿದ್ಯುತ್ ಸಂಪರ್ಕ ನೀಡಿರಲಿಲ್ಲ. ಈ ಮಧ್ಯೆ ಕಟ್ಟಡವನ್ನ ಬಾಡಿಗೆ ಕೇಳಿಕೊಂಡು ಬರುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇತ್ತು. ಹೀಗಾಗಿ ಬೆಸ್ಕಾಂ ವಿದ್ಯುತ್ ಸಂಪರ್ಕಕ್ಕೆ ಪರ್ಯಾಯವಾಗಿ ಗೋಪಿನಾಥ್ ಸೋಲಾರ್ ವಿದ್ಯುತ್ ಅನ್ನ ಅಳವಡಿಸಿದ್ದಾರೆ. ಇದರಿಂದ ಈ ಕಟ್ಟಡದಲ್ಲಿ ಬೆಸ್ಕಾಂ ವಿದ್ಯುತ್ ಸಂಪರ್ಕವಿಲ್ಲದೆಯೇ ಸೋಲಾರ್ ಪವರ್ ಸಹಾಯದಿಂದ 3 ಕಂಪನಿಗಳು ಕಾರ್ಯನಿರ್ವಹಿಸ್ತಾ ಇವೆ. And the total building including lifts, fans, ACs, computers, everything ಇದಕ್ಕೆ ಪವರ್ ಕೊಟ್ಟಿದೆ. ಕಾಸ್ಟ್ ಕಂಪ್ಯಾರಿಸನ್ ಅಲ್ಲಿ ಜನರೇಟರು, ಇನ್ವರ್ಟರು, ಸೋಲಾರು 3 ಕಂಪೇರ್ ಮಾಡಿದರೆ ಸೋಲಾರ್ ಡ್ಯೂ ಟು ಟ್ಯಾಕ್ಸ್ ಸೇವಿಂಗ್ಸ್ 23.28% ಡಿಸ್ಕೌಂಟ್ ಸಿಗುತ್ತೆ. ಈ ಕಟ್ಟಡದಲ್ಲಿ ಚಿಕ್ಕ ಲೈಟ್ನಿಂದ ಹಿಡಿದು ಲಿಫ್ಟ್ ವರೆಗೆ ಎಲ್ಲಕ್ಕೂ ಆಧಾರ ಇದೇ ಸೌರಶಕ್ತಿ. ಅಲ್ಲದೆ ಸಂಪೂರ್ಣ ಸೌರಶಕ್ತಿ ಹೊಂದಿದ ರಾಜ್ಯದ ಮೊದಲ ಕಟ್ಟಡ ಅನ್ನುವ ಹೆಗ್ಗಳಿಕೆ ಕೂಡ ಇದೆ. ಕಟ್ಟಡದಲ್ಲಿ ಸುಮಾರು 48 ಸೋಲಾರ್ ಬೋರ್ಡ್ಗಳನ್ನು ಅಳವಡಿಸಲಾಗಿದ್ದು ಕರೆಂಟ್ ಸ್ಟೋರೇಜ್ಗಾಗಿ ಬ್ಯಾಟರಿ ವ್ಯವಸ್ಥೆ ಹಾಗೂ ಇನ್ವರ್ಟರ್ ವ್ಯವಸ್ಥೆ ಮಾಡಲಾಗಿದೆ. ಸೌರಶಕ್ತಿಯಿಂದ ಪ್ರತಿನಿತ್ಯ 25 ಕಿಲೋವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆಯಾಗುತ್ತೆ. ಇನ್ನು ಸರ್ಕಾರದಿಂದ ಸಬ್ಸಿಡಿ ಮತ್ತು ಟ್ಯಾಕ್ಸ್ ಬೆನಿಫಿಟ್ ಸಿಗೋದ್ರಿಂದ ಸೋಲಾರ್ ಅಳವಡಿಕೆ ಉತ್ತಮ ಅನ್ನೋದು ಮಾಲೀಕರ ಅಭಿಪ್ರಾಯ. ಅಲ್ಲದೆ ಸದ್ಯ ಕಟ್ಟಡದಲ್ಲಿ ಬಾಡಿಗೆ ಇರುವ ಕಂಪನಿಗಳು ಕೂಡ ಸೋಲಾರ್ ವ್ಯವಸ್ಥೆಯಿಂದ ನಮಗೆ ಯಾವುದೇ ಸಮಸ್ಯೆಯಾಗಿಲ್ಲ, ಉತ್ತಮವಾಗಿಯೇ ಕೆಲಸ ಮಾಡ್ತಾ ಇದೆ ಅಂತಾರೆ. ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಪವರ್ AC ಲಿಫ್ಟ್ ಎಲ್ಲ ಕೂಡ ಪವರ್ AC ಇದರಲ್ಲೇ ವರ್ಕ್ ಆಗ್ತಾಯಿದೆ, ಸೋಲಾರಲ್ಲೇ ವರ್ಕ್ ಆಗ್ತಾಯಿದೆ. ಸೊ ಇಟ್ಸ್ ಅ ಗುಡ್ ಇನೋವೇಷನ್ ಆ್ಯಕ್ಚುಲಿ. ಸೊ ವಾಟ್ ದ ರೇಟ್ ಇಟ್ ಚೆನ್ನಾಗಿ ನಡೀತಾ ಇದೆ. ನಾವು ಪ್ರಾಬ್ಲಮ್ ಏನೇ ಫೇಸ್ ಆಗಿಲ್ಲ ನಮಗೆ. ಸೊ ಸ್ವಲ್ಪ ಕ್ಲೌಡಿ ಇದ್ದಾಗ ವೇರಿಯೇಷನ್ಸ್ ಆಗುತ್ತೆ, ಬಟ್ ಪ್ರೆಸೆಂಟ್ ಬ್ಯಾಕಪ್ ಇಸ್ ಗುಡ್, ಲೈಕ್ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಗೋಪಿನಾಥ್ ಅವರ ಈ ಯೋಜನೆಗೆ ಬೆಸ್ಕಾಂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಅಲ್ಲದೆ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಸಿಕ್ಕ ಮೇಲೂ ಸೋಲಾರ್ ವ್ಯವಸ್ಥೆಯನ್ನ ಮುಂದುವರಿಸುವಂತೆ ಹೇಳಿದೆಯಂತೆ. ಇಲ್ಲಿವರೆಗೂ ಮನೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ ಸೌರಶಕ್ತಿ ಸಂಪರ್ಕ ಪಡೆದುಕೊಳ್ತಾ ಇದ್ರು. ಆದ್ರೀಗ ಈ ಹೊಸ ಪ್ರಯತ್ನದಿಂದ ವಾಣಿಜ್ಯ ಕಟ್ಟಡಕ್ಕೂ ಸಂಪೂರ್ಣವಾಗಿ ಸೌರಶಕ್ತಿ ಅಳವಡಿಸುವುದು ಲಾಭದಾಯಕ ಅನ್ನೋದನ್ನ ಗೋಪಿನಾಥ್ ತೋರಿಸಿಕೊಟ್ಟಿದ್ದಾರೆ. ಮಾಲ್ತೇಶ್, TV9 ಬೆಂಗಳೂರು. ಇದು ಇವತ್ತಿನ ಜಸ್ಟ್ ಬೆಂಗಳೂರು.